ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ಎಲ್ಲ ರೆಡಿ ಮಾಡಿದ್ದೀನಿ. ಟೆರೆಸಲ್ಲಿ ಬಂದು ಹೂ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದೆ. ತುಂಬ ಖುಷಿ ಆಯಿತು, ಇಷ್ಟೊಂದು ಮಲ್ಲಿಗೆ ಹೋಗ್ಬಿಟ್ಟಿದೆ ಇವತ್ತು ಅಂತ. ಇದು ಜಾಜಿ ಮಲ್ಲಿಗೆ. ಆಮೇಲೆ ಸ್ವಲ್ಪ ಗೋಧಿನ ನಾನು ಹಾಕಿದ್ದೆ, ಎಲ್ಲ ಚೆನ್ನಾಗಿ ಬಂದಿದೆ. ಅದನ್ನು ಕೂಡ ಎತ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿ ಎಷ್ಟೊಂದು ಹೂ ಬಿಟ್ಟಿದೆ. ನನಗಂತೂ ಭಾಳ ಖುಷಿ. ನೋಡಿ, ಟೆರೆಸ್ಸಲ್ಲಿ ನಾವು ಬೆಳೆದಂಥ ಹೂವು ಹಣ್ಣು ಇವತ್ತೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗೋಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಬಂದಿದ್ದೀನಿ. ಅಯ್ಯೋ, ಹೂ ಬಿದ್ದೋಯ್ತು. ನೆಕ್ಸ್ಟು ರೆಡ್ ಕಲರ್ ಸ್ಫಟಿಕ ಸ್ವಲ್ಪನೇ ಬಿಟ್ಟಿದೆ ಇವತ್ತೇ ಸ್ವಲ್ಪ ಬಿಟ್ಬಿಟ್ಟೈತೆ. 2-3 ಬಿಟ್ಟಿದೆ ಅಷ್ಟೇ ಇವತ್ತು. ನೋಡಿ, ಶಂಖಪುಷ್ಪ ಒಂದು ಇಲ್ಲ, ಒಂದು 2-3 ಬಿಟ್ಟಿದೆ. ನೋಡಿ, ಲ್ಯಾವೆಂಡರ್ ಕಲರ್ ಥರ, ಒಂದೊಂದ್ಸಲಿ ಪಿಂಕ್ ಥರನೂ ಅನಿಸುತ್ತೆ. 3 ಬಿಟ್ಟಿದೆ. ನೆಕ್ಸ್ಟು ದಾಸವಾಳ ಬಿಟ್ಟಿದೆ, ಅದನ್ನೆಲ್ಲ ಇಟ್ಬಿಡ್ತೀನಿ. ದಾಸವಾಳ ಒಂದು, ರೋಸು ಮತ್ತು ಎಲ್ಲ ಬಿಟ್ಟಿದೆ. ದಾಸವಾಳ ಒಂದೊಂದು ಹೂ ಇಟ್ಟರೆ ನನಗೆ ಒಂಥರ ಖುಷಿ. ನಂಗೆ ಬೇರೆ ಹೂವು ಇಡೋದಕ್ಕಿಂತ ದಾಸವಾಳ ಇಟ್ಟು ಅಭ್ಯಾಸ ಆಗಿದೆ. ಅದರಿಂದ ಒಂಥರ ಖುಷಿಯಾಗುತ್ತೆ. ಅಂದರೆ ಸಂಜೆ ಅಷ್ಟರಲ್ಲಿ ಒಣಗೋಗುತ್ತೆ, ಅದೊಂದೇ ಬೇಜಾರಷ್ಟೇ. ಇಲ್ಲಿ ನಾನು ಹಾಕಿರೋದು ಹೈಬ್ರಿಡ್. ಅದು ಒಂದು ಸ್ವಲ್ಪ ಇದಾಗಿರುತ್ತೆ, ಏನಾಗಿರುತ್ತೆ, ಸ್ವಲ್ಪ ಸಂಜೆ ಆದ್ರೂ ನಾಳೆವರೆಗೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವತ್ತು ಫೋಟೋಗೆ 3 ಬಿಟ್ಬಿಟ್ಟಿದೆ. ಇಡೋಣ, ಅದನ್ನು ಚೆನ್ನಾಗಿರುತ್ತೆ. ಎಷ್ಟೇ ಮುಡಿಸಿದ್ರು ನನಗಂತೂ ದಾಸವಾಳನೇ ದೇವ್ರಿಗೆ ಇಡಬೇಕು ಅಂತ ಖುಷಿ. ನನಗಂತೂ ಭಾಳ ಖುಷಿ. ದಾಸವಾಳ ಕಲರ್ಸು ಎಷ್ಟು ಕಲರ್ಸ್ ಇರುತ್ತೋ ಅಷ್ಟು ಕಲರ್ಸೂ ಬೆಳಿಬೇಕು ಅಂತ. ಅದು ಏನು ಮಾಡೋದು, ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. 3 ಬಿಟ್ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ಏನು ಕಲರ್ ಇದೆ, ಖುಷಿ ಆಯಿತು. ಅದು ಹಬ್ಬದ ದಿನವೇ ಬಿಟ್ಟಿರೋದ್ರಿಂದ ತುಂಬಾ ಖುಷಿ ಇದೆ. ಶಿಜಿ ಬಾಮ್ಮ, ಇದು ಕೂಡ 4 ಬಿಟ್ಟಿದೆ. ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಖುಷಿ ಇರುತ್ತೆ. ಹಾಗೆ ಸ್ವಲ್ಪ ದಾಳಿಂಬೆ ಇದೆ, ಹಾರ್ವೆಸ್ಟ್ ಮಾಡ್ಕೊಳ್ತೀನಿ. ಇದನ್ನು ಹಾರ್ವೆಸ್ಟು ನಾನು ಇದಕ್ಕೆ ಅಂತಲೇ ಬಿಟ್ಟಿದ್ದೆ. ನೋಡಿ, ಚೆನ್ನಾಗಿದೆ ದಾಳಿಂಬೆ. 3 ನಾನು ತರಿಸಲೇ ಇಲ್ಲ ಆ್ಯಕ್ಚುಲಿ, ಹೇಳ್ಬೇಕಂದ್ರೆ ಇದೆ ಅಂತಂದ್ಬಿಟ್ಟು. ಆದರೂ ನಮ್ಮ ಮನೆಯವ್ರು ಬಿಡದೇ ದಾಳಿಂಬೆ ಎಲ್ಲ ಫ್ರೂಟ್ಸ್ ಎಲ್ಲ ತೊಗೊಬಂದಿದ್ರು. ಪ್ಲೇಟ್ ಎತ್ಬಿಟ್ಟು ತಂದುಬಿಟ್ಟಿದ್ದೀನಿ ನಾನು. ಆಮೇಲೆ ಸ್ವಲ್ಪ ತುಳಸಿ ರಾಯರಿಗೆ 2 ಮಲ್ಲಿಗೆ ಹೂವು ಬಿಟ್ಟಿದೆ. ಮಲ್ಲಿಗೆ ಹೂವು ನಾನು ತಂದಿದ್ದೀನಲ್ಲ, ಅದು ಅಷ್ಟೊಂದು ಗಮ್ಮಂತಿಲ್ಲ. ಇದೆರಡೇ ಬಿಟ್ಟಿದೆ, ಗಮ್ಮಂತೈತೆ. ತುಳಸಿ ನೋಡಿ ಚೆನ್ನಾಗಿದೆ, ಕಪ್ಪು ತುಳಸಿ. ಎಲ್ಲ ರೆಡಿ ಮಾಡಿದ್ದೀನಿ. ನನಗೆ ಟೆರೆಸ್ಸಿಗೆ ಬರುತ್ತೆ ದೀಪ ಹಚ್ಚೋಕ್ಕೆ ಬೇಜಾರು, ಯಾಕೆಂದರೆ ಇಲ್ಲಿ ಅಷ್ಟೊಂದು ಹೂವು ಇರುತ್ತೆ, ಹಾಗಾಗಿ. ಆಮೇಲೆ ನೆಕ್ಸ್ಟು ಇದೆಲ್ಲ ಸೀಡ್ಸ್ ಎಲ್ಲ ಹಾಕಿದ್ದೀನಿ. ಇವೆಲ್ಲ ಒಂದು ಸಾರಿ ಬಂದು ನೋಡ್ಕೊಂಡು ಹೋಗಬೇಕು, ಆವಾಗಲೇ ಸುಮ್ಮನೆ ಇರೋದು ನಾನು ಮನೇಲಿ. ಇಲ್ಲ ಅಂದರೆ ಮನೆಗೆ ಹೋಗಿಲ್ಲ ಅಂದ್ಕೊತಾ ಇರ್ತೀನಿ. ಇಲ್ಲೇನು ಅಂತಂದರೆ ಇದನ್ನು ಎತ್ಕೊಂಡು ಹೋಗೋಕ್ಕೆ ಮಗಳು ನಾನು ಬರಬೇಕು ಆಮೇಲಿಂದ. ಇಷ್ಟು ಚೆನ್ನಾಗಿ ಬಂದಿದೆ. ಗೋಧಿ ಸಿರಿಧಾನ್ಯದ್ದು ಹಾಕೋಣ ಅಂದ್ಕೊಂಡೆ, ಅದು ಹಾಕ್ಲಿಕ್ಕೆ ನಂಗೆ ಟೈಮ್ ಸಿಗಲಿಲ್ಲ. ಇದನ್ನು ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲರಿಗೂ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ವಿಡಿಯೋದಲ್ಲಿ ತಿಳಿಸಿ.
ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.